ಇವತ್ತು ನಾವು ಕರೀತಕ್ಕಂಥ ಹಾಲ್ಗೆ ಏನು 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಕೇಳಿದೀವಿ. ಅದ್ರ ಜೊತೆಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಪ್ರೋತ್ಸಾಹಧನ ಏನಿದೆ 5 ರೂಪಾಯಿ, ಅದಕ್ಕೂ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಒತ್ತಾಯನ ಈ ಮೂಲಕ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ವೇಳೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಇವತ್ತು ಒಂದು ಹೆಣ್ಣುಮಗಳು ಜೀವನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟದ ದಿನಗಳನ್ನ ನಾವು ಎದುರಿಸ್ತಾ ಇದೀವಿ. ಹಳ್ಳಿಗಳಲ್ಲಿ ತುಂಬಾ ಕಷ್ಟದ ದಿನಗಳು. ಈಗ ಯಾಕೆಂದ್ರೆ ಹೈನುಗಾರಿಕೆ ಬಿಟ್ರೆ ಬೇರೆ ಕೆಲಸಕ್ಕೆ ಗೊತ್ತಿಲ್ಲ, ನಮಗ್ ಬದುಕಕ್ಕಾಗಲ್ಲ. ಏನೋ ರೇಷ್ಮೆ ಇದ್ದಾಗ ಆ ಕಡೆ ಹಂಗೋ ಹಿಂಗೋ ಇಂಚು ರೇಷ್ಮೆ ಮಾಡ್ಕೋತೀವಿ, ಅದ್ ಬಿಟ್ರೆ ಹೈನುಗಾರಿಕೆ ಏನ್ ಮಾಡ್ತಾರೆ ನಮ್ಮ ರೈತ ಅಣ್ಣ ತಮ್ಮದಿರು? ಊರಿನಲ್ಲಿ 1-2 ಹಸುಗಳು ಕಟ್ಕೊಂಡು ಜೀವನ ಮಾಡ್ಕೊಂಡು ಮಕ್ಕಳ ಮರಿಗೆ ಓದಿಸ್ಕೊಂಡು ಜೀವನ ಮಾಡೋದಂತ ಕಲ. ಈಗ ಮುಂದಿನ ದಿನಗಳಲ್ಲಿ ಏನು ಪ್ರೈವೇಟ್ ಮಾರ್ಕೆಟೈಸ್ ಎಲ್ಲ ಮಾಡ್ತಾವ್ರಲ್ಲ, ಅದು ಬಂದ್ರೆ ಇನ್ನೂ ತುಂಬಾ ಕಷ್ಟದ ದಿನ. ನಮ್ಮ ಉದ್ದೇಶ ಈಡೇರ್ಬೇಕಿಷ್ಟೇ. ಇವತ್ತಿನ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಮ್ಮ ನಾಯಕರಾದಂಥವ್ರು, ನಮ್ಮ ಆಳ್ತಕ್ಕಂಥವ್ರು ಯಾರೇ ಇರ್ಲಿ ಅಲ್ಲಿ ದಯಮಾಡಿ ಅವರ ಪಾದಾರವಿಂದರುಗಳು ನಾವು ಮನವಿ ಮಾಡೋದೇನಪ್ಪಾ ಅಂದ್ರೆ, ನೀವು ಕೊಡ್ತಕ್ಕಂಥ ದುಡ್ಡು ನಮ್ಗೆ ಯಾವ್ದು ಏನಕ್ಕೂ ಸಾಲಲ್ಲ. ಇವತ್ತೇನಾಗತ್ತೆ, ಇಲ್ಲಿ ಈ ಕಡೆ ಹಾಲು ದುಡ್ಡು ಕೊಟ್ರೆ ಆ ಕಡೆ ಪಶು ಆಹಾರ ಜಾಸ್ತಿ ಮಾಡ್ತಾರೆ. ಇನ್ನೊಂದು ಯಾವುದೋ ವ್ಯತಿರಿಕ್ತವಾದ ನಮ್ಮ ರೈತ ಬಂಧುಗಳಿಗೆ ವೈಜ್ಞಾನಿಕವಾಗಿ ಮೆಡಿಕಲ್ ಸಸ್ಪೆನ್ಸ್ ಇಲ್ಲ. ಇವತ್ತಿನ ದಿನ ನಾವು ಏನು DC ಸಾಹೇಬರಿಗೆ, ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿಂದ ಆದೇಶನ ತಲುಪಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ತಲುಪಿಸ್ಬೇಕು ಅಂದ್ರೆ ನಾವು ಶಾಂತಿಯಿಂದ, ಅದರಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಹೆಣ್ಮಕ್ಳು ಬಂದಿದ್ದೀರಿ, ಅವರ ಒಂದು ಉದ್ದೇಶ ಈಡೇರಬೇಕು ಇಲ್ಲಿ ಅಂದ್ರೆ ಈ ಪ್ರತಿಭಟನೆ ಶಾಂತಿಯುತವಾಗಿ ಆಗ್ಬೇಕು. ನಮ್ಮ ಉದ್ದೇಶ ಇಷ್ಟೇ, ಬೇರೆ ಏನೂ ಇಲ್ಲ. ನಾವು ಕಷ್ಟ ಬಿದ್ದು ಕರೆದು ಆಗ್ತಂತ ಹಾಲ್ಗೆ ನೀವು ಕೊಡ್ತಾ ಇರೋ 35 ರೂಪಾಯಿ ಜೊತೆಗೆ 10 ರೂಪಾಯಿ ಸೇರಿಸ್ಕೊಡ್ಬೇಕು. ಅದ್ರ ಜೊತೆಲಿ ಏನು ಸರ್ಕಾರ ನಮ್ಗೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದೆ, ಅದ್ರ ಜೊತೆಗೆ 5 ರೂಪಾಯಿ ಸೇರಿಸ್ಕೊಡ್ಬೇಕು. ಇದನ್ನ ಗಂಟಾಗೋಸ್ವಾಗಿ ಹೇಳ್ಬೇಕು. ನಮ್ಗೆ 2013-14ರಲ್ಲಿ ನಮ್ಮ ಸಿಬ್ಬಂದಿಗಳು ಏನಿದ್ರು ಅವ್ರಿಗೆ ಸರ್ಕಾರ 20 ಪೈಸೆ ಕೊಡ್ತಿತ್ತು 1 ಲೀಟರ್ಗೆ. ಅದನ್ನ ಕೇವಲ ಒಂದು 6 ತಿಂಗಳು ಕೊಡಲಿಲ್ಲ, ನಿಲ್ಲಿಸಿದ್ದಾರೆ. ಅದನ್ನು ನಾವು ಮೆಮೊರಂಡಮ್ ಸೇರ್ಸಕ್ಕೆ ಕೇಳಿದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆನ ಬರಗಾಲ ಅಂತ ಘೋಷಣೆ ಮಾಡಿ, ಅದರಲ್ಲೂ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನ ಮಾಡಿಕೊಡ್ಬೇಕು. ನಮ್ಮ ಹಾಲು ಉತ್ಪಾದಕರಿಗೆ ಸಹಕಾರ ಕೊಡಬೇಕು. ಎಲ್ಲ ಬೆಲೆನೂ ಗಗನಕ್ಕೆ ಹೋಗಿದೆ. ಒಂದು ತರಕಾರಿ ಬೆಲೆ 20 ರೂಪಾಯಿ ಸಿಕ್ತಿದ್ದು 40 ರೂಪಾಯಿ 50 ರೂಪಾಯಿ ಆಗಿದೆ. ಹಾಲಿನ ಬೆಲೆ ಮಾತ್ರ ಕೇವಲ 6 ತಿಂಗಳಿಂದ 35 ರೂಪಾಯಿ ಸಿಕ್ಕಿದೆ. ಅದರಲ್ಲೂ 35 ರೂಪಾಯಿ ಸಿಗ್ತದೆ ಅಂದ್ರೆ 3.5 ಫ್ಯಾಟ್ ಬಂದ್ರೆ ಮಾತ್ರ ಸಿಗ್ತದೆ. ಅದ್ರಿಂದ ಕೆಳಗಡೆ ಬಂದ್ರೆ ಇನ್ನೂ 50 ಪೈಸೆ 1 ರೂಪಾಯಿ ಕಮ್ಮಿ ಸಿಗ್ತಾ ಇದೆ ಕೆಲವರಿಗೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸಾಹೇಬ್ರುಗಳೆಲ್ಲ ಬಹಳ ಆಳವಾಗಿ ಯೋಚನೆ ಮಾಡಿ ನಮ್ಗೆ ರೈತರಿಗೆ ಒಂದು ಗೌರವ ಧನ ಸಿಗಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.